ಹಲೋ ಹಾಯ್ ಫ್ರೆಂಡ್ಸ್. ಇವತ್ತಿಲ್ಲಿ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾನೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡದ ಗಡ್ಡು ಹುಲಿ ಯತ್ನಾಳನ್ನ ಕೇಂದ್ರ ಬಿ ಜೆ ಪಿ ಕಾರ್ಯಾಲಯ ಉಚ್ಚಾಟನೆ ಮಾಡಿದೆ. ಇವತ್ತು ಒಬ್ಬ ಪ್ರಭಾವಿ ರಾಜಕಾರಣದ ಒಂದು ರಾಜಕೀಯದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಜಾಪಿ ರಾಜಕಾರಣಿಯನ್ನೇ ಬಿ ಜೆ ಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಬಿ ಜೆ ಪಿ ಪಕ್ಷದ ಏನು ಮಹಾಗಣ್ಯರಿದ್ದೀರಿ, ಅದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರ್ಬೋದು, ನಿತಿನ್ ಗಡ್ಕರಿ ಇರ್ಬೋದು, ಇನ್ನು ಕೆಲವು ನಮ್ಮ ರಾಜ್ಯದ ಬಿ ಜೆ ಪಿ ಕೇಂದ್ರ ಕಚೇರಿಯಲ್ಲಿ ಇರ್ತಕ್ಕಂಥ ಮಹಾನ್ ಗಣ್ಯರುಗಳು ಏನಿವತ್ತು ಯತ್ನಾಳ್ನವ್ರನ್ನ ಉಚ್ಚಾಟನೆ ಮಾಡಿದ್ದೀರಾ, ಅದೇ ಥರ ಬಿ ಜೆ ಪಿಗೆ ಮತ ಹಾಕ್ತಕ್ಕಂಥ ಎಲ್ಲ ಮತ ಬಂದವರನ್ನು ಉಚ್ಚಾಟನೆ ಮಾಡಿಬಿಡಿ. ಯಾಕೆಂದರೆ ಯತ್ನಾಳು ಒಬ್ಬ ಗಂಡು ಹುಲಿ. ನಿಮಗೆ ಯಾವನಿಗೂ ಒಂದು ಮತದ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ಇಲ್ಲ. ಆದರೆ ಯತ್ನಾಳು ಪ್ರತಿ ಸಂದರ್ಭದಲ್ಲಿ ಒಂದು ದೇಶದ ಧರ್ಮದ ವಿಚಾರಗಳು ಬಂದಾಗ, ಹೇಗೆ ನಮ್ಮ ಮೈಸೂರಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ, ಇಲ್ಲಿ ಯತ್ನಾಳಿದ್ದಾರೆ. ನಿಮಗೆ ಧರ್ಮದ ವಿಚಾರ ಬರಲಿ, ದೇಶದ ಭಕ್ತಿ ವಿಚಾರ ಬರಲಿ, ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಏಕೈಕ ಗಂಡು ಹುಲಿ ಅಂದರೆ ಮೈಸೂರು ಪ್ರತಾಪ್ ಸಿಂಹ ಮತ್ತು ಯತ್ನಾಳ್. ಇವರಿಬ್ಬರು ದೇಶದ ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥ ವಿಚಾರಗಳನ್ನು ಗಣನೆಗೆ ತಗೊಂಡಾಗ ಇವತ್ತು 6 ವರ್ಷಗಳ ಕಾಲ ಅವರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದ್ದೀರ. ನೀವು ಏನು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಏಕೆಂದರೆ ಯತ್ನಾಳ್ಗೆ ಆಸ್ತಿಯ ಹುಚ್ಚಿಲ್ಲ, ದೇಶದ ಹುಚ್ಚಿದೆ. ಏಕೆಂದರೆ ಒಬ್ಬ ದೇಶದಲ್ಲಿ ಹುಟ್ಟಿತಿರತಕ್ಕಂಥ ವ್ಯಕ್ತಿಗಳಿಗೆ ಒಂದೊಂದು ಭ್ರಮೆ ಇರುತ್ತೆ. ಒಬ್ಬನಿಗೆ ಆಸ್ತಿ ಹುಚ್ಚಿರುತ್ತೆ, ಒಬ್ಬನಿಗೆ ಅಂತಸ್ತಿನ ಹುಚ್ಚಿರುತ್ತೆ, ಒಬ್ಬನಿಗೆ ದೇಶದ ಭಕ್ತಿ ಇರುತ್ತೆ. ಅಂಥ ದೇಶದ ಭಕ್ತಿ ಹೊಂದಿರತಕ್ಕಂಥ ಯತ್ನಾಳ್ನ ಉಚ್ಚಾಟನೆ ಮಾಡಿರುತ್ತೆ ನಿಮ್ಮಂಥ ಅಯೋಗ್ಯರು ಇನ್ಯಾರೂ ಇಲ್ಲ. ಏಕೆಂದರೆ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತ. ಯಾಕೆ ಈ ಥರ ಮಾತಾಡ್ತೀನಿ ಅಂದರೆ, ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕಿ ಗೊತ್ತಿಲ್ಲ. ನಾವು ಬಿ ಜೆ ಪಿಲೇ ಇದ್ದೀವಿ, ಬಿ ಜೆ ಪಿಗೆ ಓಟ್ ಹಾಕ್ತೀವಿ. ಏಕೆಂದರೆ ಒಬ್ಬ ಬಿ ಜೆ ಪಿ ಅಭ್ಯರ್ಥಿ ಮತ್ತು ಇನ್ನೊಬ್ಬ ಅಭ್ಯರ್ಥಿ ನಿಂತಾಗ ನಮ್ಮ ವಿರುದ್ಧ ಬೇಕಂದರೆ ಒಂದು ಕೋರ್ಟ್ ಕೇಸ್ ಇರಲಿ, ಇನ್ನೊಂದಿರಲಿ, ನಮ್ಮ ವಿರುದ್ಧ ಬಿ ಜೆ ಪಿ ವ್ಯಕ್ತಿ ನಿಂತಿದ್ದಾನೆ ಅಂದರೆ ಅಂಥ ಪಕ್ಷಕ್ಕೆ ಓಟ್ ಹಾಕೋಂಥ ಏಕೈಕ ಕಾರ್ಯಕರ್ತರುಗಳು ಹಲವಾರು ಜನ ಇದ್ದಾರೆ. ಅದರಿಂದಾಗಿ ಕೆಲವು ಬಿ ಜೆ ಪಿ ಕಾರ್ಯಕರ್ತರುಗಳಿಗೆ ಇವತ್ತು ಯತ್ನಾಳ್ನವ್ರನ್ನ ನೀವು ಉಚ್ಚಾಟನೆ ಮಾಡ್ತಿರೋದು ನೋವಾಗಿದೆ. ಹಾಗಾಗಿ ಇವತ್ತು ಯಡಿಯೂರಪ್ಪ ಇರ್ಬೋದು, ಯಡಿಯೂರಪ್ಪ ಮಗ ಇವರೇ ಇರ್ಬೋದು, ಇವತ್ತು ತೋರಿಸ್ತಿರ್ತಕ್ಕಂಥದ್ದು, ಬಿಂಬಿಸ್ತಿರ್ತಕ್ಕಂಥದ್ದು ನಿಮ್ಮಿಬ್ಬರೇ ಹೆಸರೇ. ಏಕೆಂದರೆ ಯಡಿಯೂರಪ್ಪ ಮಗ ವಿಜಯ ರಾಘವೇಂದ್ರ ಇವರ ಹೆಸರೇ ತೋರಿಸಿ ಇವತ್ತು ದೇಶದಲ್ಲಿ ಕೋಲಲ್ಲೇ ಬರುತ್ತೆ. ನಾಳೆ ಒಂದಿನ ಯತ್ನಾಳ್ ಸ್ವಂತ ಪಕ್ಷವನ್ನು ಕಟ್ಟಿ
ಏನಾದರೂ ಗೆದ್ದು ಬಂದರೆ ನೀವು ಮತ್ತೆ ಹೋಗಿ ಸ್ವೀಕರಿಸುವಂಥ ಕಾಲ ಬರುತ್ತೆ. ಹಾಗಾಗಿ ಇವತ್ತು ನೀವು ಕೇಂದ್ರದಿಂದ ಆಗಿರ್ಬೋದು, ರಾಜ್ಯದಾಗ ಆಗಿರ್ಬೋದು, ನಮ್ಮ ಬಿ ಜೆ ಪಿಯ ಆಡಳಿತ ಒಂದು ನಿಮ್ಮ ತಗೊಂತಿರ್ತಕ್ಕಂಥ ನಿರ್ಧಾರ ತಪ್ಪು. ಯತ್ನಾಳ್ ಇವತ್ತು ಹುಚ್ಚ ಹೋರಾಟಗಾರ ಅಂದರೆ ಅವನ ಸ್ವಾರ್ಥಕ್ಕಲ್ಲ, ಅವನ ಸಂಸಾರಕ್ಕಲ್ಲ, ಅವನ ನಿಸ್ವಾರ್ಥ ಬದುಕಿಗೋಸ್ಕರ ಅಲ್ಲ, ದೇಶಕ್ಕೋಸ್ಕರ ಒಂದು 4 ಮಾತುಗಳನ್ನ ಆಡಿರ್ಬೋದು, ಇಲ್ಲ ಅಂತ ಹೇಳೋಕ್ಕಿಲ್ಲ. ಆದ್ರೂ ನೀವು ಮಾಡಿರ್ತಕ್ಕಂಥ ತಪ್ಪು ಮುಂದೊಂದು ದಿನ ನಿಮಗೆ ಪಾಠ ಕಲಿಸುತ್ತೆ. ಒಳ್ಳೆಯ ವ್ಯಕ್ತಿನ ಉಳಿಸುವಲ್ಲಿ ಬಿ ಜೆ ಪಿ ವಿಫಲವಾಗ್ತಿದೆ. ಏಕೆಂದರೆ ನೇರ ಮಾತು, ನೇರ ನುಡಿ ಯಾರಿಗೂ ಇಷ್ಟ ಆಯ್ತಿಲ್ಲ ಪ್ರಪಂಚದಲ್ಲಿ. ಎಲ್ಲ ಪಕ್ಷದ ಜೊತೆ ಚೆನ್ನಾಗಿರಬೇಕು, ಎಲ್ಲ ಪಕ್ಷದ ಒಡನಾಟವನ್ನು ತಗೊಂಡಿರಬೇಕು. ಇಲ್ಲಿ ಅಂತರಿಗೆ ಮಾತ್ರ ಕಾಲ ಉಳಿದಿದೆ. ಯತ್ನಾಳ್ ಹಂಗಲ್ಲ, ಅವರು ನೇರ ನುಡಿ ನೇರ ಮಾತು. ಹಾಗಾಗಿ ಕೆಲವು ಜನಕ್ಕೆ ನೋವಾಗಿ ಇವತ್ತು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀರ. ನಾಳೆ ಒಂದಿನ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿಮಗೇನು ಅಂತ ತೋರ್ಪಡಿಸ್ತದೆ. ಆವಾಗ ಇದರ ಪರಿಣಾಮವನ್ನು ಉಣುವರು ಬಿ ಜೆ ಪಿಯವರು. ನಾಳೆ ಈಗ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ರಾಜಕೀಯ ವ್ಯಕ್ತಿನೇ ನೀವು ಉಚ್ಚಾಟನೆ ಮಾಡಿದಾಗ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನ ನೀವು ಏನೇನು ಮಾಡ್ತೀರಿ? ನಾವು ಬಿ ಜೆ ಪಿ ಕಾರ್ಯಕರ್ತ ಅಂತ ಹೇಳ್ಕೋಬೇಕು ಅಂದರೆ ಏನು ಒಂದು ಹಣೆಪಟ್ಟಿನ ಹೊಂದಿರಬೇಕು. ನಿಮ್ಮ ಈ ಅಯೋಗ್ಯ ಬುದ್ಧಿನ ಬಿಟ್ಟು ಯತ್ನಾಳ್ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಉಚ್ಚಾಟನೆ ಮಾಡ್ದೇ ನೀವು ಉಚ್ಚಾಟನೆಯ ಪದನ ತೆಗೆದಿರ್ತಕ್ಕಂಥ ನಿಮ್ಮಂಥ ಅಯೋಗ್ಯರು ಇನ್ಯಾರೂ ಇಲ್ಲ. ಏಕೆಂದರೆ ಉಚ್ಚಾಟನೆ ಅಂತ ಒಂದು ಪದನ ತೆಗೆದಿದ್ದೀರಲ್ಲ, ಇದು ಸರಿಯಲ್ಲ. ಅವನು ಕೇಂದ್ರ ಸರ್ಕಾರದಲ್ಲಿ ಅವರು ಯಾರೇ ಆಗಿರಲಿ. ಈಗ ನಾನು ನಮ್ಮ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿರ್ಬೋದು, ಈಗ ಯತ್ನಾಳ್ ಅಂತ ಒಬ್ಬ ಗಂಡುಗಲನ್ನೇ ನೀವು ಉಚ್ಚಾಟನೆ ಮಾಡಿದ್ದೀರಿ ಅಂದರೆ ಬಿ ಜೆ ಪಿಲಿ ಯಾರ್ಯಾರನ್ನ ಏನೇನು ಮಾಡ್ತೀರಿ? ನೀವು ನಾಳೆ ಒಂದು ದಿವಸ ಬಿ ಜೆ ಪಿ ಕಾರ್ಯಕರ್ತನ ಕೊಲೆನೇ ಮಾಡಿಸ್ತೀರಿ ನೀವು. ಏಕೆಂದರೆ ನಿಮ್ಮ ವಿರುದ್ಧ ಯಾರಾದರೂ, ಈಗ ನಾನು ಫೇಸ್ಬುಕ್ಕಲ್ಲಿ ಮಾತಾಡ್ತೀನಿ ಅಂದರೆ ನಮ್ಮನ್ನೇ ಏನೋ ಮಾಡಿಸ್ತೀರಿ. ಆ ಥರ ಒಂದು ಅಧಿಕಾರ ದಾಹಗಳಾಗಿ ಸಾಯ್ತಾ ಇದ್ದೀರಾ. ನಿಮಗೆ ದೇಶ ಬೇಕಿಲ್ಲ, ದೇಶಭಕ್ತಿ ಬೇಕಿಲ್ಲ, ನಿಮಗೆ ಅಧಿಕಾರ ಬೇಕು. ಅಧಿಕಾರ ಹುಚ್ಚಿಡಿದು ಈ ಥರ ಮಾಡ್ತಾಯಿದ್ದೀರಾ. ದಯವಿಟ್ಟು ಏನು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀರೋ, ಮತ್ತು ನೀವು ಅವತ್ತು ಹಿಂದೆ ಹೆಂಗೆ ಉಚ್ಚಾಟನೆ ಮಾಡಿ ಯಡಿಯೂರಪ್ಪನವ್ರು ಹೋಗಿ ಯತ್ನಾಳ್ ಅವ್ರನ್ನ ಬಿ ಜೆ ಪಿ ರಾಜಕಾರಣಕ್ಕೆ ಕರ್ಕೊಬಂದರು, ಅದೇ ಥರ ಮತ್ತೆ ರಾಜಕಾರಣಕ್ಕೆ ಕರ್ಕೊಬಂದು ಉಚ್ಚಾಟನೆ ಮಾಡಿದ್ದು ಸರಿಯಿಲ್ಲ ಅನ್ನೋದನ್ನು ಬಹಿರಂಗವಾಗಿ ಹೇಳಿ ಮತ್ತೆ ಯತ್ನಾಳ್ ಅವ್ರನ್ನ ರಾಜಕಾರಣಕ್ಕೆ ಕರ್ಕೊಬಂದರೆ ಸರಿ. ಇಲ್ಲಾಂದರೆ ನಾಳೆ ಒಂದಿನ ಇದೇ ಬಿ ಜೆ ಪಿಲಿ ಯಾವುದೇ ಒಬ್ಬ ಕಾರ್ಯಕರ್ತ ಕೆಲಸ ಮಾಡೋಕ್ಕೆ ಹಿಂಜರಿತಾನೆ. ಇಂಥ ಅಯೋಗ್ಯ ಕೆಲಸಗಳನ್ನ ಬಿಟ್ಟು ಧರ್ಮದೆಡೆಗೆ ನಡೀತಿರ್ತಕ್ಕಂಥ ಯತ್ನಾಳ್ ಅವ್ರನ್ನ ಬಿ ಜೆ ಪಿ ಉಳಿಸಲಿ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಮಾತು ಮುಗ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ